ವೀಕ್ಷಕರೇ ಈಗಾಗಲೇ ನೋಡಿದ್ರಿ ಉಡುಪಿಯಲ್ಲಿ ಪರ್ಯಾಯೋತ್ಸವದ ಸಂಭ್ರಮ ಯಾವ ರೀತಿ ಮನೆ ಮಾಡಿದೆ ಅಂತ ಹೇಳಿ ಪುತ್ತಿಗೆ ಶ್ರೀಗಳ 4ನೇ ಪರ್ಯಾಯ ಉತ್ಸವ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ತಡರಾತ್ರಿ 2 ಗಂಟೆಯಿಂದಲೂ ಕೂಡ ಮೆಗಾ ಕವರೇಜ್ ಅನ್ನ ಕೊಡ್ತಾ ಇದೆ. ಈ ಪರ್ಯಾಯ ಹೇಗೆ ನಡೆಯುತ್ತೆ, ಹೇಗೆ ಸಾಗುತ್ತೆ, ವಿಧಿವಿಧಾನಗಳು ಯಾವ ರೀತಿ ಜರುಗುತ್ತೆ ಅನ್ನೋ ಕುರಿತು ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ತಡರಾತ್ರಿ 2 ಗಂಟೆಗಿಂದಲೂ ನಾನ್ ಸ್ಟಾಪ್ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. 2 ವರ್ಷ ಪರ್ಯಾಯ ಪೂರೈಸಿದಂತಹ ಕೃಷ್ಣಾಪುರ ಮಠದ ಶ್ರೀಗಳು ಇದೀಗ ಸುಗುಣೇಂದ್ರ ಶ್ರೀಗಳಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ. ಈ ಪರ್ಯಾಯ ಕೊನೆಯ ಉತ್ಸವದಲ್ಲಿ ಮಠಾಧೀಶರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಪ್ರತಿ 2 ವರ್ಷಕ್ಕೊಮ್ಮೆ ಜನವರಿ 18ಕ್ಕೆ ಪರ್ಯಾಯೋತ್ಸವ ನಡೆಯುತ್ತೆ. ಈ ಬಾರಿ 252ನೇ ಪರ್ಯಾಯ ಮಹೋತ್ಸವ ನಡೀತಾ ಇದೆ. ಕಳೆದ ಬಾರಿ ನಡೆದಂತಹ ಪೀಠಾರೋಹಣದ ಸಂದರ್ಭದಲ್ಲಿ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಗಳು ಪೀಠಾರೋಹಣವನ್ನು ಮಾಡಿದರು. ಇದೀಗ ಅವರ ಅವಧಿ ಮುಗಿದಿದೆ, 2 ವರ್ಷ ಪೂರ್ಣಗೊಂಡಿದೆ. ಹೀಗಾಗಿ ಈಗ ನಡೆಯುವಂತಹ ಪರ್ಯಾಯೋತ್ಸವದಲ್ಲಿ ಸುಗುಣೇಂದ್ರ ಶ್ರೀಗಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಇದೀಗ ಜೋಡುಕಟ್ಟೆಯಿಂದ ಕೃಷ್ಣ ಮಠದವರೆಗೆ ಸುಗುಣೇಂದ್ರ ಶ್ರೀಗಳು ಮೆರವಣಿಗೆಯಲ್ಲಿ ಸಾಗಿ ಬಂದರು, ಪಲ್ಲಕ್ಕಿಯಲ್ಲಿ ಸಾಗಿ ಬಂದರು, ಶ್ರೀಕೃಷ್ಣ ಮಠಕ್ಕೆ ಬಂದು ತಲುಪಿದ್ರು. ಶ್ರೀಕೃಷ್ಣ ಮಠಕ್ಕೆ ಬಂದು ತಲುಪ್ತಾ ಇದ್ದಂತೆ ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನವನ್ನು ಮಾಡಿದ್ರು. ಇದೀಗ ಅನಂತೇಶ್ವರ ಚಂದ್ರಮೌಳೇಶ್ವರ ದೇವರ ದರ್ಶನವನ್ನು ಪಡ್ಕೊಂಡ್ರು. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಮಧ್ವಾಚಾರ್ಯರ ಗುಡಿಯ ಗೆದರು ಅಧಿಕಾರ ಸ್ವೀಕಾರವನ್ನು ಸುಗುಣೇಂದ್ರ ಶ್ರೀಗಳು ಪಡ್ಕೊಳ್ಳಿಕ್ಕಿದ್ದಾರೆ. ಸರಿಸುಮಾರು ತಡರಾತ್ರಿ 3:34 ಗಂಟೆಯ ಅಷ್ಟೊತ್ತಿಗೆ ಸುಗುಣೇಂದ್ರ ಶ್ರೀಗಳು ಜೋಡುಕಟ್ಟೆಗೆ ಆಗಮಿಸ್ತಾ ಇದ್ದಂತೆ ಅವರನ್ನು ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. ಅವರು ಬಂದಂತಹ ಸಂದರ್ಭದಲ್ಲಿ ವಿವಿಧ ಕಲಾ ತಂಡಗಳು ಕಲಾ ಪ್ರದರ್ಶನವನ್ನು ಮಾಡಿದ್ರು. ಕೆಲವೊಂದಿಷ್ಟು ನಮ್ಮ ನಾಡಿನ ನಮ್ಮ ಮಣ್ಣಿನ ಕಲೆ ಸಂಸ್ಕೃತಿಯ ಬಗ್ಗೆ ಟ್ಯಾಬ್ಲೋಗಳನ್ನು ರೆಡಿ ಮಾಡಿದರು. ಅದೆಲ್ಲವನ್ನು ಕೂಡ ನೀವು ನೋಡಿದ್ರಿ. ಅದರಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಅಯೋಧ್ಯೆಯ ಶ್ರೀರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರ ಹೇಗಿದೆ ಅನ್ನೋ ಕುರಿತು ಆ ಮಂದಿರದ ಒಂದು ಪ್ರತಿಕೃತಿಯನ್ನು ಅಲ್ಲಿ ಪ್ರದರ್ಶನ ಮಾಡಲಾಯಿತು. ಇದರ ಜೊತೆಗೆ ದೇವರ ಬಗ್ಗೆ ದೈವದ ಬಗ್ಗೆ ಟ್ಯಾಬ್ಲೋಗಳ ಸಾಗಿದ್ದನ್ನು ನೀವು ನೋಡಿದ್ರಿ. ಜೊತೆಗೆ ಕರಾವಳಿ ಭಾಗದ ಹೆಸರಾಂತ ಹುಲಿ ಕುಣಿತದ ಪ್ರದರ್ಶನವನ್ನು ಕೂಡ ಮಾಡಿದ್ರು ಅಲ್ಲಿನ ಮಕ್ಕಳು. ನೋಡಿ, ಮಕ್ಕಳು, ಮಹಿಳೆಯರು, ವೃದ್ಧರು, ಯುವಕರು ಎಲ್ಲರೂ ಕೂಡ ಈ ಪರ್ಯಾಯೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕು. 2 ವರ್ಷಕ್ಕೊಮ್ಮೆ ಬರುತ್ತೆ, ಮಿಸ್ ಮಾಡ್ಕೊಳ್ಬಾರ್ದು ಅಂಥೇಳಿ ನಿದ್ದೆಯನ್ನೂ ಬಿಟ್ಟು ಆ ಮಕ್ಕಳು ತಡರಾತ್ರಿ 2 ಗಂಟೆಗಿಂದಲೂ ಕೂಡ ಇಲ್ಲಿ ತನಕವೂ ಯಾವುದನ್ನು ಬಿಡದೆ ಎಲ್ಲವನ್ನೂ ಕೂಡ ಕಣ್ತುಂಬಿಕೊಳ್ತಾ ಇದ್ದಾರೆ. ಹೇಗೆ ನಡೆಯುತ್ತೆ ಈ ಒಂದು ಪರ್ಯಾಯ ಅನ್ನುವಂತಹ ಕುತೂಹಲ ಇರೋದ್ರಿಂದಾಗಿ. ಹೀಗಾಗಿ ಉಡುಪಿಗೆ ಬರಬೇಕು, ನೋಡಬೇಕು ಅನ್ನುವಂಥ ಆಸೆ ಇದ್ದರೂ ಕೂಡ ಬರೋದಕ್ಕಾಗಿರೋದಿಲ್ಲ. ಅವರಿಗೆ ರಿಪಬ್ಲಿಕ್ ಕನ್ನಡ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ನೀವೆಲ್ಲರೂ ಮನೆಯಲ್ಲೇ ಕೂತ್ಕೊಂಡು ನೋಡ್ಬೋದು. ತಡರಾತ್ರಿ 2 ಗಂಟೆಯಿಂದಲೂ ಕೂಡ ನಿರಂತರವಾಗಿ ನಾನ್ ಸ್ಟಾಪ್ ಮೆಗಾ ಕವರೇಜನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಉಡುಪಿಯ ಪರ್ಯಾಯೋತ್ಸವದ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಜೊತೆಗೆ ವೇದಿಕೆಗಳು ಕೂಡ ಸಜ್ಜಾಗಿದ್ದಾವೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನ ಆಗಮಿಸಿದ್ದಾರೆ, ವಿಐಪಿಗಳು ಆಗಮಿಸಿದ್ದಾರೆ. ಜೊತೆಗೆ ಸಂಗೀತ ವಾದ್ಯಗಳು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದೆಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಧ್ವಾಚಾರ್ಯರ ಗುಡಿಯ ಗೆದರು ಅಧಿಕಾರ ಸ್ವೀಕಾರವನ್ನು ಸುಗುಣೇಂದ್ರ ಶ್ರೀಗಳು ಪಡ್ಕೊಳ್ತಾರೆ ವಿದ್ಯಾಸಾಗರ ತೀರ್ಥರಿಂದ. ಅಕ್ಷಯ ಪಾತ್ರೆಯ ಸ್ವೀಕಾರ ಆಗಿ ಜೊತೆಗೆ ಅರಳುಗದ್ದೆಗೆ ಧಾರ್ಮಿಕ ವಿಧಿವಿಧಾನಗಳು ಜರುಗುತ್ತೆ ಗದ್ದುಗೆಯಲ್ಲಿ. ಅದಾದಮೇಲೆ ರಾಜಾಂಗಣದಲ್ಲಿ ಪರ್ಯಾಯ ದರ್ಬಾರ್ನಲ್ಲಿ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾರೆ. ಮಾಜಿ ಸಿಎಂ BS ಯಡಿಯೂರಪ್ಪನವರು, ಸನ್ಮಾನ್ಯ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಹಾಗೆ ವಿವಿಧ ರಾಜಕೀಯ ಗಣ್ಯರೆಲ್ಲರೂ ಕೂಡ ಈ ಪರ್ಯಾಯೋತ್ಸವಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಉಡುಪಿ ಕೃಷ್ಣ ಮಠದ ಲೈವ್ ವಿಜುವಲ್ಸ್ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈಗ ನಡೀತಾ ಇರುವಂತಹ ಪರ್ಯಾಯ ಮಹೋತ್ಸವ 252ನೇಯದ್ದು.
ಗಮನಿಸಿದ್ರಿ ನೀವೆಲ್ಲರೂ ಕೂಡ ಹುಲಿ ವೇಷದಿಂದ ಹಿಡಿದು ರಾಜ್ಯದ ವಿವಿಧ ಜಾನಪದ ಕಲಾ ತಂಡಗಳು, ಭಜನಾ ತಂಡಗಳು, ಕಂಬಳದ ಕೋಣ ನೋಡಿದ್ರಿ, ಪರಶುರಾಮ, ಅಯೋಧ್ಯೆ, ರಾಮ ಮಂದಿರದಂತಹ ಸ್ತಬ್ಧ ಚಿತ್ರಗಳು ಇದೆಲ್ಲವನ್ನು ಕೂಡ ನೀವು ನೋಡಿದ್ವಿ. ಇದು ಒಂದು ರೀತಿಯಾಗಿ ಮೆರವಣಿಗೆಯ ರಂಗನ ಹೆಚ್ಚಿಸಿದ್ವು ಅಲ್ಲಿ. ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ 1,00,000 ಮಂದಿ ಭಕ್ತಾದಿಗಳಿಗೆ ಇವತ್ತು ಮಧ್ಯಾಹ್ನ ಭೋಜನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಅನ್ನ ಸಾರು, ಮಟ್ಟುಗುಳ್ಳದ ಸಾಂಬಾರು, ಸುವರ್ಣಗಡ್ಡೆ ಪಲ್ಯ, ಪಾಯಸ, ಹಯಗ್ರೀವ ಮಡ್ಡಿ, ಮೈಸೂರು ಪಾಕ್, ಕಡಿ, ಜಿಲೇಬಿ, ಸಾಟು, ಮೋಹನ ಲಾಡು ಇದೆಲ್ಲವೂ ಕೂಡ ಇರಲಿದೆ. ವಿದೇಶದಿಂದ ಈಗಾಗಲೇ ಕೆಲವು ಅತಿಥಿ ಗಣ್ಯರು ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 300ಕ್ಕೂ ಹೆಚ್ಚು ವಿದೇಶಿಗರು ಈ ಒಂದು ಪರ್ಯಾಯೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಾಗಿಯಾಗ್ತಾರೆ, ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಬೆಳಗ್ಗೆ ಮತ್ತು ಸಂಜೆ ದರ್ಬಾರ್ನಲ್ಲಿ ದರ್ಬಾರ್ ಸಮ್ಮಾನವಲ್ಲದೆ ಕೃಷ್ಣಾನುಗ್ರಹ ಪ್ರಶಸ್ತಿ ಸಹಿತ ಸುಮಾರು 20 ಮಂದಿ ಗಣ್ಯರನ್ನ ಗೌರವಿಸಲಾಗುತ್ತೆ. ತಡರಾತ್ರಿ 2 ಗಂಟೆಯಿಂದಲೂ ಕೂಡ ನಿರಂತರವಾಗಿ ನಾನ್ ಸ್ಟಾಪ್ ಲೈವ್ ಅನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಪ್ರಾತಃ ಕಾಲದಲ್ಲಿ ಉಡುಪಿಯ ಜೋಡುಕಟ್ಟೆಗೆ ಸುಗುಣೇಂದ್ರ ಶ್ರೀಗಳು ಆಗಮಿಸಿದ್ರು. ಮಠದ ಪಟ್ಟದ ದೇವರನ್ನ ಚಿನ್ನದ ಪಲ್ಲಕ್ಕಿಯಲ್ಲಿ ಇರಿಸಿಕೊಂಡು ಅದರ ಹಿಂದೆ ಪುಷ್ಪಾಲಂಕೃತ ಮೆರವಣಿಗೆಯಲ್ಲಿ ಪೇಟವನ್ನು ಧರಿಸಿ ಪರ್ಯಾಯ ಪೀಠಾರೂಢರಾಗುವಂತಹ ಸ್ವಾಮೀಜಿ ಅಂದರೆ ಶ್ರೀಗಳು ರಥಬೀದಿಯತ್ತ ಸಾಗಿ ಬಂದರು ಸುಗುಣೇಂದ್ರ ಶ್ರೀಗಳು. ಈಗ ಸದ್ಯ ಕೃಷ್ಣ ಮಠಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ವಿವಿಧ ಪೂಜೆ ಪುನಸ್ಕಾರಗಳು, ವಿಧಿವಿಧಾನಗಳು ನಡೀತಾ ಇದ್ದಾವೆ. ಸಂಗೀತ ಕಾರ್ಯಕ್ರಮಗಳು ನಡೀತಾ ಇದೆ. ಉಡುಪಿಯ ರಥಬೀದಿಯ ಪ್ರವೇಶ ಮಾಡ್ತಾ ಇದ್ದಂತೆ ವಾಹನದಿಂದ ಹಿಡಿದು ಕನಕನ ಕಿಂಡಿಗ ಮೂಲಕ ದೇವರ ದರ್ಶನವನ್ನು ಸುಗುಣೇಂದ್ರ ಶ್ರೀಗಳು ಪಡ್ಕೊಂಡ್ರು. ಅಲ್ಲಿಂದ ಶ್ರೀ ಚಂದ್ರಮೌಳೇಶ್ವರ ಅನಂತೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿದ್ರು. ಮಧ್ವ ಸರೋವರದಲ್ಲಿ ಪಾದ ಪ್ರಕ್ಷಾಳನ ಮಾಡಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಮಧ್ವಾಚಾರ್ಯರ ದರ್ಶನವನ್ನು ಮಾಡ್ತಾರೆ. ಈಗ ಅದಾದಮೇಲೆ ಮಧ್ವಾಚಾರ್ಯರ ಕಾಲದಿಂದ ಬಂದಂತಹ ಅಕ್ಷಯ ಪಾತ್ರೆಯನ್ನು ಅವರು ಸ್ವೀಕರಿಸ್ತಾರೆ. ಸರ್ವಜ್ಞ ಪೀಠಾರೋಹಣವನ್ನು ಮಾಡ್ತಾರೆ. ಸರ್ವಜ್ಞ ಪೀಠಾರೋಹಣ ಅಂದ ತಕ್ಷಣ ಸರ್ವಜ್ಞ ಪೀಠ ಅಂತಂದ್ರೆ ಏನು, ಅದಕ್ಕೇನು ಮಹತ್ವ, ಅಷ್ಟೊಂದು ಮಹತ್ವ ಏನು ಅನ್ನುವಂಥ ಪ್ರಶ್ನೆ ಕೂಡ ನಿಮ್ಮಲ್ಲಿರುತ್ತೆ. ಅದ್ರ ಬಗ್ಗೆಯೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದರೆ, ಇದೇ ಕೃಷ್ಣ ಮಠದಲ್ಲಿ ಒಂದು ಮರದ ಮಣೆ ಇದೆ. ಅದು ಮಧ್ವಮತ ಪ್ರವರ್ತಕರಾದಂತಹ ಶ್ರೀ ಮಧ್ವಾಚಾರ್ಯರ ಸನ್ನಿಧಾನವಿರುವಂತಹ ಅದನ್ನು ಸರ್ವಜ್ಞ ಪೀಠ ಅಂತ ಕರೀತಾರೆ. ಕೃಷ್ಣನ ಪೂಜೆ ಮಾಡುವಂತಹ ಮಠಾಧೀಶರಿಗಷ್ಟೇ ಅದು ಸೀಮಿತವಾಗಿರುತ್ತೆ, ಅಂದರೆ ಮೀಸಲಾಗಿರುತ್ತೆ. ಪರ್ಯಾಯೋತ್ಸವದ ಮುಂಜಾನೆ ಈಗ ಕೃಷ್ಣನ ಪೂಜೆಗೆ ಈಗಾಗಲೇ ಸುಗುಣೇಂದ್ರ ಶ್ರೀಗಳು ಆಗಮಿಸಿದ್ದಾರೆ. ಸುಗುಣೇಂದ್ರ ಶ್ರೀಗಳ ಕೈ ಹಿಡ್ಕೊಂಡು ನಿರ್ಗಮನ ಮಠಾಧೀಶರಾದಂತಹ ವಿದ್ಯಾಸಾಗರ ಶ್ರೀಗಳು ಈ ಸರ್ವಜ್ಞ ಪೀಠದ ಮೇಲೆ ಕೂರಿಸ್ತಾ ಇದ್ದಂತೆ ಅಲ್ಲಿಗೆ ಕೃಷ್ಣನ ಪೂಜೆಯ ಅಧಿಕಾರ ಪೀಠಾರೋಹಣಗೈದಂತಹ ಮಠಾಧೀಶರಿಗೆ ಹಸ್ತಾಂತರವಾಯಿತು ಅಂತ ಅರ್ಥ. ಈಗಾಗಲೇ ಸರ್ವಜ್ಞ ಪೀಠ ಅಂತಂದ್ರೆ ಏನು, ಅದರ ಮಹತ್ವ ಏನು ಅನ್ನೋದನ್ನು ಕೇಳಿಸ್ಕೊಂಡ್ರಿ. ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ವಿಷನ್ಸ್ ಗಮನಿಸ್ತಾ ಇದ್ದೀರಿ. ಕೃಷ್ಣ ಮಠದಲ್ಲಿ ಸುಗುಣೇಂದ್ರ ಶ್ರೀಗಳು ದೇವರ ದರ್ಶನವನ್ನು ಮಾಡಿ ಈಗ ಮಧ್ವಾಚಾರ್ಯರ ಗುಡಿಗೆ ಎದುರು ಬರ್ತಾ ಇದ್ದಾರೆ. ಅಧಿಕಾರ ಸ್ವೀಕಾರವನ್ನು ಮಾಡ್ಕೊಳ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ.
ಈಗಾಗಲೇ ಸರ್ವಜ್ಞ ಪೀಠ ಅಂತಂದ್ರೇನು ಅಂತ ತಿಳ್ಕೊಂಡ್ರಿ. ಇದೇ ಸಂದರ್ಭದಲ್ಲಿ ಅಧಿಕಾರ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಅಕ್ಷಯ ಪಾತ್ರೆಯೂ ಕೂಡ ಹಸ್ತಾಂತರವಾಗುತ್ತೆ. ನಾಡಿನ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಉಡುಪಿಯ ಕೃಷ್ಣಮಠವೂ ಕೂಡ ಒಂದು. ಇತ್ತೀಚೆಗಷ್ಟೇ ಉಡುಪಿಯ ಕೃಷ್ಣಮಠಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಜಾಸ್ತಿನೇ ಇದೆ. ಅಕ್ಷಯ ಪಾತ್ರೆಯ ಬಗ್ಗೆಯೂ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೆ. ಅಧಿಕಾರ ಹಸ್ತಾಂತರ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರೀಗಳಿಗೆ ಅಕ್ಷಯ ಪಾತ್ರೆಯನ್ನು ಕೂಡ ಹಸ್ತಾಂತರ ಮಾಡ್ತಾರೆ. ಅಂದರೆ ಹಬ್ಬ ಹರಿದಿನಗಳು ಬಂತು ಅಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ. ಅವರೆಲ್ಲರಿಗೂ ಕೂಡ ಮಧ್ಯಾಹ್ನದ ಸಂದರ್ಭದಲ್ಲಿ ಅನ್ನ ಪ್ರಸಾದವನ್ನು ಬಡಿಸಲಾಗುತ್ತೆ. ಅದಕ್ಕೆ ಸಂಕೇತವಾಗಿ ಕೃಷ್ಣ ಮಠದಲ್ಲಿ ಒಂದು ಬೆಳ್ಳಿ ಅಕ್ಷಯ ಪಾತ್ರೆ ಇದೆ, ಸಟ್ಟುಗ ಅಂತ. ಸೊ ಅದನ್ನು ಅಧಿಕಾರ ಬಿಟ್ಕೊಡುವಂತಹ ಮಠಾಧೀಶರು ಹಸ್ತಾಂತರ ಮಾಡ್ತಾರೆ. ಅದೇ ಅಕ್ಷಯ ಪಾತ್ರೆ. ಅಂದರೆ ಸರ್ವಜ್ಞ ಪೀಠಾರೋಹಣ ಮಾಡಿದಂತಹ ಮಠಾಧೀಶರು ಅದೇ ಕ್ಷಣದಲ್ಲಿ ತಮ್ಮ ಪರ್ಯಾಯೋತ್ಸವಕ್ಕಾಗಮಿಸಿದಂತಹ ಲಕ್ಷಾಂತರ ಭಕ್ತರಿಗೆ ಅನ್ನದಾನಕ್ಕೆ ಸಿದ್ಧರಾಗಬೇಕು. ಅದು ಅಷ್ಟೇನು ಸರಳದ ಕೆಲಸವೂ ಕೂಡ ಅಲ್ಲ, ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಸೊ ಇದಿಷ್ಟು ಈ ಒಂದು ಪ್ರಕ್ರಿಯೆ. ಸರ್ವಜ್ಞ ಪೀಠ ಅಂತಂದ್ರೇನು, ಅಕ್ಷಯ ಪಾತ್ರೆ ಅಂದ್ರೇನು ಅನ್ನುವಂಥ ಒಂದು ವಿಸ್ತೃತವಾದಂತಹ ಅಂಶಗಳು. ಸದ್ಯ ಉಡುಪಿಯ ಪರ್ಯಾಯೋತ್ಸವದ ನೇರ ದೃಶ್ಯಾವಳಿಗಳು, ನಾನ್ ಸ್ಟಾಪ್ ಮೆಗಾ ಕವರೇಜನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ತಡರಾತ್ರಿ 2 ಗಂಟೆಯಿಂದಲೂ ಕೂಡ ಮಾಡ್ತಾ ಬರ್ತಾ ಇದೆ. ಪರ್ಯಾಯೋತ್ಸವ ಅಂತಂದರೆ ಏನು? ಸದ್ಯ ಮಾಜಿ CM BS ಯಡಿಯೂರಪ್ಪನವರು ಕೂಡ ಆಗಮಿಸಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಪರ್ಯಾಯೋತ್ಸವಕ್ಕೆ ಮಾಜಿ CM BS ಯಡಿಯೂರಪ್ಪನವರು ಆಗಮಿಸಿದ್ದಾರೆ. ಮಾಜಿ CM BS ಯಡಿಯೂರಪ್ಪನವರು ಈ ಒಂದು ಪರ್ಯಾಯೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಉಡುಪಿಗೆ ಆಗಮಿಸಿದ್ದಾರೆ. ಕೃಷ್ಣ ಮಠದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಯಡಿಯೂರಪ್ಪನವರು ಬರ್ತಾ ಇದ್ದಂತೆ ಅಲ್ಲಿ ಸೇರಿದಂತಹ ಗಣ್ಯರು ಅವರನ್ನು ಬರಮಾಡ್ಕೊಳ್ತಾ ಇದ್ದಾರೆ, ನಮಸ್ಕರಿಸ್ತಾ ಇದ್ದಾರೆ. ವಿವಿಧ ಕಲಾ ತಂಡಗಳು ತಮ್ಮ ಕಲಾ ಪ್ರದರ್ಶನವನ್ನು ನಾಟಕದ ಮೂಲಕ ಮಾಡ್ತಾ ಇರುವಂತಹ ವಿಜುವಲ್ಸನ್ನು ನೇರ ಸಂಪರ್ಕದಲ್ಲಿ ಗಮನಿಸ್ತಾ ಇದ್ದೀರಿ. ವಿವಿಧ ಕಾರ್ಯಕ್ರಮಗಳು ಕೂಡ ಇವತ್ತಿನಿಂದ 24ನೇ ತಾರೀಕಿನವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಉಡುಪಿಯಲ್ಲಿ ವಿವಿಧ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕಗಳು ಜರುಗುತ್ತವೆ. ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳೋದೇ ಒಂದು ಹಬ್ಬ. ಹೀಗಾಗಿ ನಾಡಿನ ಮೂಲೆ ಮೂಲೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಉಡುಪಿಗೆ ಆಗಮಿಸಿ ಈ ಪರ್ಯಾಯೋತ್ಸವವನ್ನು ಕಣ್ತುಂಬಿಕೊಳ್ತಾ ಇರ್ತಾರೆ. ಅಂತ ಹೇಳಿದ್ರೆ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಒಂದು ಪರ್ಯಾಯ ಮಹೋತ್ಸವ, ಸೊ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ದೂರದಿಂದಲೂ ಆಗಮಿಸಿದ್ದಾರೆ. ಅಷ್ಟೇ ಅಲ್ಲ, ದೇಶ ವಿದೇಶದಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ
ಭಕ್ತರು ಆಗಮಿಸ್ತಾ ಇದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ವಿದೇಶಿಗರು ಈ ಒಂದು ಪರ್ಯಾಯೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ.